IPL ಕಪ್ ಗೆಲ್ಲುವ RCBಯ ಕನಸು ನುಚ್ಚು ನೂರಾಗತ್ತಾ ಅನ್ನುವಂಥ ಪ್ರಶ್ನೆ ಈಗ. ಮುಂದಿನ ವಾರ ಟೂರ್ನಿ ಆರಂಭ ಆದರೆ ಬಿಗ್ ಲಾಸ್ ಆಗುತ್ತೆ RCBಗೆ. ಇಬ್ಬರು ಆಟಗಾರರನ್ನ RCB ಕಳೆದುಕೊಳ್ಳುವಂಥ ಸಾಧ್ಯತೆ ಹೆಚ್ಚಾಗಿದೆ. RCB ಗೆಲುವಿನ ಸೂತ್ರಧಾರರೇ ಈಗ ಟೂರ್ನಿಯಿಂದ ಔಟ್ ಆಗುವಂಥ ಸಾಧ್ಯತೆ ಇದೆ. ಪ್ರಮುಖವಾಗಿ ಫಿಲ್ ಸಾಲ್ಟ್, ಹ್ಯಾಸಲ್ವುಡ್ ಕೂಡ ಮುಂದಿನ ವಾರ ಅಂತ ಬಂದಾಗ ಆ ಟೈಮಲ್ಲಿ ಅವರು ಇರೋದಿಲ್ಲ, ಅಂದರೆ ಅವರ ದೇಶಕ್ಕೆ ತೆರಳುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ಗೆ ಹ್ಯಾಸಲ್ವುಡ್ ಅವರು ಕೂಡ ಪ್ರಯಾಣವನ್ನು ಮಾಡಬೇಕಾಗತ್ತೆ ಅವರ ದೇಶಕ್ಕೆ. ಸೊ ಇಂಗ್ಲೆಂಡ್ ಮತ್ತು ವೆಸ್ಟ್ ಇಂಡೀಸ್ ನಡುವೆ ಸರಣಿ ಕೂಡ ಇದೆ. ಅಲ್ಲಿ ಸಾಲ್ಟ್ ಅವರು ಕೂಡ ಆಯ್ಕೆ ಆಗಿರೋದ್ರಿಂದಾಗಿ ಅವರು ಕೂಡ ಹೋಗುವಂಥ ಸಾಧ್ಯತೆ ಇರುತ್ತೆ. ಬಿಗ್ ಲಾಸ್ ಆಗುತ್ತೆ ಇದು RCBಗೆ. ಸೊ ಇಬ್ಬರು ಪ್ರಮುಖ ಆಟಗಾರರನ್ನು RCB ಕಳೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಒಂದು ವೇಳೆ ಈ ರೀತಿಯಾಗಿ ಅಂದರೆ ಇದುವರೆಗೂ ಅಂದರೆ ಇಂಗ್ಲೆಂಡ್ ಆಗಿರ್ಬೋದು ಅಥವಾ ಆಸ್ಟ್ರೇಲಿಯಾ ಆಗಿರ್ಬೋದು, ಅಲ್ಲಿಂದ ಅಧಿಕೃತ ಮಾಹಿತಿ ಏನು ಬಂದಿಲ್ಲ ಇದುವರೆಗೂ ಬರಬೇಕು ಅಂತೇಳಿ. ಒಂದು ವೇಳೆ ಇದು ಮುಂದೂಡಿಕೆ ಆಯಿತು ಅಂದರೆ ಒಂದು ವಾರ ಆಯಿತು, ಅದು ಒಂದು ವಾರ ಅಂದರೆ ಒಂದು ವಾರ ಇರೋದಿಲ್ಲ, ಇನ್ನು ಮುಂದಕ್ಕೆ ಹೋಗುತ್ತೆ. ಹೀಗೆ ಮುಂದೆ ಹೋಯಿತು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಆಲ್ IPL ಟೂರ್ನಿನೂ ಕ್ಯಾನ್ಸಲ್ ಆಗ್ಬೋದು ಅಥವಾ ಈ ಇಬ್ಬರು ಆಟಗಾರರು ಕೂಡ ತಮ್ಮ ದೇಶಕ್ಕೆ ವಾಪಸ್ ಮರಳುವಂಥ ಸಾಧ್ಯತೆ ಇರುತ್ತೆ. ಇದು RCB ಫ್ರಾಂಚೈಸಿಗೆ, RCB ಅಭಿಮಾನಿಗಳಿಗೆ ಬಿಗ್ ಲಾಸ್ ಇದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ಮತ್ತೊಂದು ಬಿಗ್ ಅಪ್ಡೇಟ್ ಇದು. RCB ಅಭಿಮಾನಿಗಳಿಗೆ ಒಂದು ದೊಡ್ಡ ಲಾಸ್ ಅಂತಲೂ ಕೂಡ ಹೇಳ್ಬೋದು. ಒಂದು ವೇಳೆ ಒಂದು ವಾರ ಆದ ನಂತರ ಪಂದ್ಯ ನಡೀದೇ ಆದಲ್ಲಿ ಇಬ್ಬರು ಆಟಗಾರ ಇಲ್ಲ ಅಂತಂದ್ರೆ ಹೆಂಗೆ? ಸ್ಟ್ರೆಂತ್ ಇಬ್ಬರೇ ಇದ್ರು. ಖಂಡಿತವಾಗ್ಲು ಈಗ ಭಾರತ ಪಾಕಿಸ್ತಾನ ನಡುವೆ ಒಂದು ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದೆ ಹೇಮಕುಮಾರ್. ಇಲ್ಲಿ RCBಗೆ ಇದು ಬಿಸಿ ತುಪ್ಪದ ಹಾಗೆ ಕಾಣಿಸ್ತಾ ಇದೆ. ಕಪ್ ಗೆಲ್ತೀವಿ ಈ ವರ್ಷ ಅನ್ನುವಂತ ದೊಡ್ಡ ಭರವಸೆ ಅಂತೂ ಖಂಡಿತವಾಗ್ಲೂ ಇತ್ತು. ಆದ್ರೆ ಇಲ್ಲಿ ಏನು ಅಂತಂದ್ರೆ ಈಗ ಯುದ್ಧಕ್ಕೆ ಸಪೋರ್ಟ್ ಮಾಡ್ಬೇಕಾ ಇಲ್ಲ RCB ಆಡ್ಬೇಕು, ಇದಕ್ಕೆ ಗೆಲ್ಬೇಕಾಗಿತ್ತು, ಇದಕ್ಕೆ ಸಪೋರ್ಟ್ ಮಾಡ್ಬೇಕಾ ಅನ್ನೋದು ಒಂದು ದೊಡ್ಡ ತಲೆನೋವು ಎಲ್ರಿಗೂ ಕೂಡ. ಬಟ್ ಇಲ್ಲಿ ಏನು ಅಂತಂದ್ರೆ ಈಗಾಗ್ಲೇ ಒಂದು ವಾರ ಅಂತೂ ಮುಂದೂಡಿದ್ದು ಎಲ್ರಿಗೂ ಕೂಡ ಗೊತ್ತಿದೆ. ಮುಂದಿನ ವಾರ ಆರಂಭ ಆಗುತ್ತೋ ಇಲ್ವೋ ಅನ್ನುವಂತ ಕನ್ಫ್ಯೂಷನ್ ಅಲ್ಲೂ ಕೂಡ ಎಲ್ರು ಇದ್ದಾರೆ. BCCI ಯಾರ್ಯಾರು ಟಿಕೆಟ್ ಕೊಟ್ಟಿದ್ರು ಅವ್ರಿಗೆಲ್ಲ ದುಡ್ಡು ವಾಪಸ್ ಕೊಡ್ತಾ ಇದೆ. ಬಟ್ ಮುಂದಿನ ವಾರ ಅಥವಾ 10 ದಿನಗಳ ನಂತರ ಇದೇನಾದ್ರೂ ಟೂರ್ನಿ ಆರಂಭ ಆದ್ರೆ RCB ಪರವಾಗಿ ಅತ್ಯುತ್ತಮ ಫಾರ್ಮ್ ನಲ್ಲಿದ್ದವರು, RCB ಗೆಲುವಿನ ರೂವಾರಿಗಳಾಗಿದ್ದವರು, ಪ್ರತಿಯೊಂದು ಪಂದ್ಯದಲ್ಲೂ ಕೂಡ RCBಯನ್ನ ಕೈ ಹಿಡಿದಂತಹ ಇಬ್ಬರು ಆಟಗಾರರನ್ನ ನಾವು ಮಿಸ್ ಮಾಡ್ಕೊಳ್ಳೇಬೇಕಾಗತ್ತೆ. ಅದು ಫಿಲ್ ಸಾಲ್ಟ್ ಮತ್ತೆ ಜೋಶ್ ಹ್ಯಾಸಲ್ವುಡ್. ನೋಡಿ, ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ಗೆ ಹೋಗ್ಲೇಬೇಕಾದಂತಹ ಪರಿಸ್ಥಿತಿ, ಅದನ್ನ ಅಂತೂ ಖಂಡಿತವಾಗ್ಲು ಜೋಶ್ ಹ್ಯಾಸಲ್ವುಡ್ ಅವರು ಮಿಸ್ ಮಾಡ್ಕೊಳ್ಳುವಂತ ಚಾನ್ಸ್ ಇಲ್ವೇ ಇಲ್ಲ. ಆ ಕಾರಣಕ್ಕೆ ಕೊನೆಯ ಹಂತದಲ್ಲಿ ಅವ್ರು ಏನಾದ್ರು ಹೋದ್ರೆ ನಮ್ಮ ಬೌಲಿಂಗ್ ವಿಭಾಗಕ್ಕೆ ದೊಡ್ಡ ಹೊಡೆತ ಬೀಳೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಇನ್ನೊಬ್ರು ಫಿಲ್ ಸಾಲ್ಟ್, ಅವರು ಕೂಡ ಇಂಗ್ಲೆಂಡ್ ಮತ್ತೆ ವೆಸ್ಟ್ ಇಂಡೀಸ್ ಸರಣಿ ಇರೋದ್ರಿಂದ ಇಂಗ್ಲೆಂಡ್ ತಂಡದ ಪ್ರಮುಖ ರೂವಾರಿ ಆಗಿರ್ತಾರೆ ಫಿಲ್ ಸಾಲ್ಟ್. ಖಂಡಿತವಾಗ್ಲು ಅವರು ಕೂಡ IPL ನ ತೊರೆದು ಹೋಗ್ಲೇಬೇಕಾದಂತಹ ಪರಿಸ್ಥಿತಿ. ಈ ಇಬ್ರು ಏನಾದ್ರೂ ತಂಡವನ್ನ ತೊರೆದ್ರೆ ಖಂಡಿತವಾಗ್ಲು ಬೆತ್ತಲ್ಲಿ ಇರ್ತಾರೆ. ಅದರ ಜೊತೆಗೆ ನಿಂಗೆ ಅಂಗಡಿ ಅವರು ಎಂಟ್ರಿ ಆಗ್ತಾರೆ. ಬಟ್ ಈ ಇಬ್ರು ಆಟಗಾರ ಹೇಗಂದ್ರೆ ಏಕಾಂಗಿಯಾಗಿ ತಂಡವನ್ನ ಗೆಲ್ಲಿಸುವಂತಹ ಸಾಮರ್ಥ್ಯ ಇರುವಂತಹ ಆಟಗಾರ. ಅದರಲ್ಲೂ ಕೂಡ ಪ್ರಮುಖವಾಗಿ ಮೆನ್ಷನ್ ಮಾಡ್ಲೇಬೇಕಾಗತ್ತೆ ಜೋಶ್ ಹ್ಯಾಸಲ್ವುಡ್. ನೋಡಿ, ಈ ಒಂದು ಸೀಸನ್ ಅಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದವರ ಒಂದು ಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿದ್ದಾರೆ. ಮೊದಲನೇದಾಗಿ ಕನ್ನಡದ ಪ್ರಸಿದ್ಧ ಕೃಷ್ಣ ಅವರು ಮೊದಲ ಸ್ಥಾನದಲ್ಲಿದ್ರೆ, ಇವರು 2ನೇ ಸ್ಥಾನದಲ್ಲಿದ್ದಾರೆ. ಏಕಾಂಗಿಯಾಗಿ ಅನೇಕ ಪಂದ್ಯಗಳನ್ನ ನಮ್ಗೆ ಗೆಲ್ಲಿಸಿಕೊಟ್ಟವರು, ಎಂತದ್ದೇ ಸಂದಿಗ್ಧ ಪರಿಸ್ಥಿತಿ, ಅದರಲ್ಲೂ ಕೂಡ ಡೆತ್ ಓವರ್ ಸ್ಪೆಷಲಿಸ್ಟು, ಆಮೇಲೆ ಆ ಬೌನ್ಸಿ ಎಸೆತಗಳ ಮೂಲಕ ಎದುರಾಳಿಯನ್ನ ತುಂಬಾ ಕಾಟ ಕೊಟ್ಟು ನಮ್ಗೆ ಗೆಲುವನ್ನ ತಂದು ಕೊಟ್ಟಿದ್ದಾರೆ. 2-3 ಮ್ಯಾಚ್ಗಳನ್ನ ಅವರ ಒಂದು ಅತ್ಯುತ್ತಮವಾದ ಬೌಲಿಂಗ್ ನಿಂದಲೇ ನಾವು ಗೆದ್ದಿದೀವಿ ಅನ್ನೋದು ದೊಡ್ಡ ಸಂದೇಹ ಇಲ್ಲ. ಖಂಡಿತವಾಗ್ಲು ಅಂತಹ ಒಬ್ಬ ಬೌಲರ್ನ ಏನಾದ್ರು ಮಿಸ್ ಮಾಡ್ಕೊಂಡ್ರೆ ನಾವು ಸೆಮಿಫೈನಲ್ ಆಗಿರ್ಬೋದು, ಫೈನಲ್ ಹಂತದಲ್ಲಿ ತುಂಬಾ ಗೆಲುವಿನ ಆ ಒಂದು ದಡಕ್ಕೆ ಹೋಗೋದು ಕೊಂಚ ಒಂದ್ ಸ್ವಲ್ಪ ಕಷ್ಟ ಆಗ್ಬೋದು. ಯಾಕಂದ್ರೆ ನೋಡಿ, ನೀವು ಎಲ್ಲಾ ಪಂದ್ಯಗಳಲ್ಲೂ ಕೂಡ ನಾವು ಸೂಪರ್ ಆಗಿ ತುಂಬಾ ಚೆನ್ನಾಗಿ ಆಡ್ಕೊಂಡು ಬಂದಿದ್ವಿ, ಬೌಲಿಂಗ್ ಅಟ್ಯಾಕ್ ತುಂಬಾ ಚೆನ್ನಾಗಿ ಬಂದಿತ್ತು. ಆದ್ರೆ ಚೆನ್ನೈಯಲ್ಲಿ ನಮ್ಗೆ ಹ್ಯಾಸಲ್ವುಡ್ ಮಿಸ್ಸಿಂಗ್ ಎಷ್ಟರ ಮಟ್ಟಿಗೆ ಕಾಣಿಸ್ತು ಅನ್ನೋದು ಖಂಡಿತವಾಗ್ಲು ಕಾಣಿಸುತ್ತೆ. ಇನ್ನು ಫಿಲ್ ಸಾಲ್ಟ್ ವಿಷಯಕ್ಕೆ ಬಂದ್ರೆ, ಆರಂಭದಲ್ಲಿ ಕೊಹ್ಲಿ ಅವ್ರ ಜೊತೆಗೆ ಒಂದು ಒಳ್ಳೆ ಒಡನಾಟ, ಒಂದು ಬಿಗ್ ಹಿಟ್ಟಿಂಗ್ ಗಳ ಮೂಲಕ ಆ 6 ಓವರ್ಸ್ ನಲ್ಲಿ ಒಂದು ಒಳ್ಳೆ ರನ್ ರೇಟ್ ಮೂಲಕ ರನ್ ನ ತಂದು ಕೊಡ್ತಾ ಇದ್ರು. ಬಿಗ್ ಹಿಟ್ ಮಾಡಿ ತಂಡವನ್ನ ಒಂದು ಒಳ್ಳೆ ಸ್ಕೋರ್ ನ ಡೆಪ್ತ್ ಅಲ್ಲಿ ತೆಗೆದುಕೊಂಡು ಹೋಗುವಂತಹ ಒಂದು
ಫಿನಿಶರ್ಗೂ ಕೂಡ ಸಹಾಯ ಮಾಡುವಂಗೆ ಮೊದಲಿಗೆ ಆರಂಭದಲ್ಲಿ ಬ್ಯಾಟಿಂಗ್ ನ ಮಾಡ್ತಾ ಇದ್ರು. ನೋಡಿ, ಒಂದು ತಂಡದ ಇಬ್ರು ಆಟಗಾರರು ಹೋದ್ರೆ ಇನ್ನೊಬ್ಬರನ್ನ ರಿಪ್ಲೇಸ್ ಮಾಡ್ಬೋದು, ಅವ್ರಕ್ಕಿಂತ ಚೆನ್ನಾಗಿ ಆಡ್ಬೋದು. ಬಟ್ ಅದು ಆತ್ಮಬಲ ಅಂತ ಏನು ಇರುತ್ತಲ್ಲ, ಅದು ಖಂಡಿತವಾಗ್ಲೂ ಕುಗ್ಗೋದ್ರಲ್ಲಿ ಡೌಟೇ ಇಲ್ಲ. ಬಟ್ ಇಲ್ಲಿ ಖಂಡಿತವಾಗ್ಲೂ ಭಾರತದ ಇಂತಹ ಪರಿಸ್ಥಿತಿಯಲ್ಲಿ ಇದ್ದಾಗ ನಾವು ಕ್ರಿಕೆಟ್ ಬಗ್ಗೆ ಮಾತನಾಡೋದು ಕೂಡ ತಪ್ಪಾಗತ್ತೆ. ನಮ್ಮ RCBಗೆ ಕಪ್ ಗೆಲ್ಬೇಕಾಗಿತ್ತು ಹಾಗೆ ಹೀಗೆ ಅಂತ ಹೇಳಿ. ಬಟ್ ಕ್ರಿಕೆಟ್ ಅಭಿಮಾನಿಯ ಅದರಲ್ಲೂ ಕೂಡ 17 ವರ್ಷದಿಂದ ಕಾಯ್ತಾ ಇದ್ದಂತ ಅಭಿಮಾನಿಯ ಕಪ್ ಗೆಲ್ಲುವಂತಹ ಮನಸ್ಸಿನಿಂದ ನಾನು ಮಾತಾಡೋದಾದ್ರೆ ಖಂಡಿತವಾಗ್ಲು ಈ ಸರಿ IPL ಇದು ಮುಂದೂಡಿದ್ದು ಖಂಡಿತವಾಗ್ಲು RCB ಅಭಿಮಾನಿಗಳಿಗೆ ಮಾತ್ರ ತುಂಬಾ ನುಂಗಲಾರದಂತಹ ತುಪ್ಪ ಆಗ್ಬಿಟ್ಟಿದೆ. ಒಂದು ಕಡೆಗೆ ದೇಶ ಈ ರೀತಿಯಾದ ಪರಿಸ್ಥಿತಿಗಳಿದೆ, ಈ ಕಡೆ ನಾವು ಕಪ್ ಗೆಲ್ಲುವಂತ ಕನಸನ್ನ ಇಟ್ಕೊಂಡಿದ್ವಿ. ಬಟ್ ಎರಡು ಆ ಒಂದು ಸಂದಿಗ್ಧತೆಯನ್ನ ಹೇಗೆ ಎದುರಿಸಬೇಕು ಅನ್ನೋದು ಖಂಡಿತವಾಗ್ಲೂ ಗೊತ್ತಾಗ್ತಾ ಇಲ್ಲ. ಕೆಲವೊಂದು ಕಮೆಂಟ್ಸ್ ಗಳನ್ನ ನಾವು ನೋಡ್ತಾ ಇದ್ದೀವಿ, ಇಲ್ಲ ಮ್ಯಾಚ್ ಆಡಿಸ್ಬೇಕಾಗಿತ್ತು ಹಾಗೆ ಹೀಗೆ ಅಂತ. ಬಟ್ ಅದು ತಪ್ಪಾಗತ್ತೆ. ಈಗ ಒಂದು ದೇಶ ಇಂತಹ ಪರಿಸ್ಥಿತಿಯಲ್ಲಿ ಇದ್ದಾಗ, ಯುದ್ಧದ ಕಾರ್ಮೋಡ ಇದ್ದಾಗ, ಗಡಿಯಲ್ಲಿ ಅಂತಹ ಉದ್ವಿಗ್ನತೆ ಪರಿಸ್ಥಿತಿ ಎದುರಾಗ್ತಾ ಇರುವಾಗ, ಪಾಪಿ ರಾಷ್ಟ್ರ ಒಂದು ನಮ್ಮ ಮೇಲೆ ಡ್ರೋನ್ ಅಟ್ಯಾಕ್, ಕ್ಷಿಪಣಿಗಳನ್ನ ಎಸಿತಾ ಇರುವಾಗ ಖಂಡಿತವಾಗ್ಲೂ ಮ್ಯಾಚ್ ಅನ್ನ ಆಡ್ಸೋದಕ್ಕೆ ಸಾಧ್ಯನೇ ಇಲ್ಲ. ಬಟ್ ಇದೆಲ್ಲದರ ಹೊರತಾಗಿ ಆಸ್ ಎ ಕ್ರೀಡಾ ಅಭಿಮಾನಿಯಾಗಿ ನೋಡೋದಾದ್ರೆ ಖಂಡಿತವಾಗ್ಲೂ ಅದರಲ್ಲೂ RCB ಅಭಿಮಾನಿ ಅಂತ ನೋಡೋದಾದ್ರೆ ಈ ಒಂದು ಸುದ್ದಿ ನಮ್ಗೆ ದೊಡ್ಡ ನಷ್ಟ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಈ ಇಬ್ರು ಆಟಗಾರರನ್ನ ಏನಾದ್ರೂ ನಾವು ಮಿಸ್ ಮಾಡ್ಕೊಂಡ್ರೆ ಫೈನಲ್ ಆಗಿರ್ಬೋದು ಅಥವಾ ಸೆಮಿಫೈನಲ್ ಆಗಿರ್ಬೋದು ತುಂಬಾ ದೊಡ್ಡ ಒಂದು ಹಿನ್ನಡೆಯನ್ನ ನಾವು ಅನುಭವಿಸೋದ್ರಲ್ಲಿ ಡೌಟ್ ಇಲ್ಲ. ಹಾಗಂತ ಹೇಳಿ ಕೆಲವೊಬ್ರು ಹೇಳ್ತಾ ಇದ್ದಾರೆ ಬೆಟಲೆ ಅವ್ರಿಗಿಂತ ಚೆನ್ನಾಗಿ ಆಡ್ತಾರೆ, ನಿಂಗಡಿ ತುಂಬಾ ಚೆನ್ನಾಗಿ ಆಡ್ತಾರೆ. ಬಟ್ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಗಳು, ಎಕ್ಸ್ಪೀರಿಯನ್ಸ್ ಆ ದೊಡ್ಡ ಆಟಗಳಲ್ಲಿ ಅವ್ರ ಆಟ ಮೂಡಿ ಬರುತ್ತಲ್ಲ, ಅದು ಖಂಡಿತವಾಗ್ಲೂ ಕೈ ಹಿಡಿಯುತ್ತೆ. ಬಟ್ ಕೊಹ್ಲಿ ಇದ್ದಾರೆ ಅನ್ನುವಂತ ಒಂದು ಭರವಸೆ ಇದೆ. ಅದ್ರ ಜೊತೆಗೆ ನಮ್ಮ ನಾಯಕ ಪಟೇದಾರ್ ಇದ್ದಾರೆ, ಅದ್ರ ಜೊತೆಗೆ ಭುವಿ ಅಂತ ಎಕ್ಸ್ಪೀರಿಯನ್ಸ್ ಬೌಲರ್ ಗಳಿದ್ದಾರೆ. ಬಟ್ ಭುವಿ ಎಕ್ಸ್ಪೆನ್ಸಿವ್ ಆಗಿ ನಮ್ಗೆ ಕಾಣಿಸ್ತಾ ಇದ್ದಾರೆ, ಜಾಸ್ತಿ ರನ್ ಗಳನ್ನ ಬಿಟ್ಕೊಡ್ತಾ ಇದ್ದಾರೆ. ಬಟ್ ಹ್ಯಾಸಲ್ವುಡ್ ಯಾವುದೇ ಒಂದು ಪಂದ್ಯದಲ್ಲೂ ಕೂಡ ವಿಕೆಟ್ ಕಬಳಿಸದೆ ಹೋಗಿಲ್ಲ, ರನ್ ನ ಕಂಟ್ರೋಲ್ ಮಾಡಿದ್ದಾರೆ, ಡೆತ್ ಓವರ್ಸ್ ನಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಏನಾದ್ರೂ ಒಂದು ವಾರ ಅಥವಾ 10 ದಿನ ಅಥವಾ 20 ದಿನ ಏನಾದ್ರೂ ಮುಂದೂಡಿದ್ರೆ ಈ ಇಬ್ಬರು ಆಟಗಾರನ ನಾವು ಕಳೆದುಕೊಳ್ಬೇಕಾಗತ್ತೆ. ಈ ಇಬ್ಬರ ಆಟಗಾರರ ಅನುಪಸ್ಥಿತಿಯಲ್ಲಿ ನಾವು ಫೈನಲ್ ಸೆಮಿಫೈನಲ್ ಆಡಿದ್ರೆ ನಮ್ಮ RCBಗೆ ಹಿನ್ನಡೆ ಆಗೋದ್ರಲ್ಲಿ ಡೌಟ್ ಇಲ್ಲ. ಹೇಮಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.